ಹೆಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಸ್ಯಾಟರ್ಡೇ ನಾನು ಮಾರ್ನಿಂಗಿಂದನೇ ಡೇ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ ನೋಡ್ತಿದ್ದೀರ, ಸ್ನಾನ ಎಲ್ಲ ಮಾಡಿ ಆಗಿದೆ. ಈಗ ಟೈಮ್ 7 o'clock ಆಗಿದೆ. ಆ್ಯಕ್ಚುಲಿ ಇವತ್ತು ನಾನು ಶ್ರೀ ಪಾಪು ಅಷ್ಟೇ ಇರೋದು. ನಮ್ಮ ಅತ್ತೆ ಮಾವ ಇಬ್ಬರೂ ಊರಿಗೆ ಹೋಗಿದ್ದಾರೆ, ಗೌರಿಬಿದನೂರಿಗೆ. ಅಲ್ಲಿ ತೇರಿದೆ. ಲಾಸ್ಟ್ ಶ್ರಾವಣ ಶನಿವಾರ ಇರಬೇಕಾದ್ರೆ ತೇರೆಲ್ಲ ಮಾಡ್ತಾರೆ ಅಲ್ಲಿ. ಪ್ರತಿ ವರ್ಷವೂ ಹೋಗ್ತಾರೆ ಅದನ್ನು ನೋಡೋದಕ್ಕೆ. ಸೊ ಅದಕ್ಕೆ ಈ ವರ್ಷವೂ ಸಹ ಹೋಗಿದ್ದಾರೆ. ಆ್ಯಕ್ಚುಲಿ ನಾನು ಆಲ್ರೆಡಿ ನನ್ನ ವೀಡಿಯೋದಲ್ಲಿ ತೋರಿಸ್ತಾ ಇರ್ತೀನಿ, ಆಂಜನೇಯ ದೇವಸ್ಥಾನಕ್ಕೆ ನಾವು ಹೋಗೋದು ಪ್ರತಿ ವೀಕೂ. ಸೊ ಅಲ್ಲಿ ಪೂಜೆ ಕೊಟ್ಟಿದ್ದೀವಿ ನಾವಿವತ್ತು. ಸೊ ಇಲ್ಲಿರೋ ಆಂಜನೇಯ ದೇವಸ್ಥಾನದಲ್ಲೂ ಸಹ ಕಲ್ಯಾಣೋತ್ಸವ ಮಾಡ್ತಾರೆ ಇವತ್ತು. ಸೊ ಅದಕ್ಕೆ 7:30ಗೆ ಬರಬೇಕು ಅಂತ ಹೇಳಿದರು. ನಾವು ಸಹ ಪೂಜೆ ಕೊಟ್ಟು ಬಂದಿದ್ವಿ. ಬಟ್ ಆದರೆ ನಾವು ಹೋಗೋದಕ್ಕಾಗಲ್ಲ. ಅಕಸ್ಮಾತ್ ಅತ್ತೆ ಮಾವ ಏನಾದರೂ ಇದ್ದಿದ್ದರೆ ನಾವಿಬ್ಬರೇ ಹೋಗ್ಬೋದಾಯಿತು ಟೈಮ್ ಸರಿಯಾಗಿ. ಬಟ್ ಇವಾಗ ಅತ್ತೆ ಮಾವ ಇಲ್ಲ. ಆ್ಯಂಡ್ ಪಾಪುನೂ ಸಹ ಮಲಗಿದ್ದಾಳೆ. ಆ್ಯಂಡ್ ಅವಳು ಎದ್ದೋಳೋದ್ರ ಮೇಲೆ ಡಿಪೆಂಡು ನಾವು ದೇವಸ್ಥಾನಕ್ಕೆ ಹೋಗೋದು. ಅಷ್ಟರಲ್ಲಿ ನಾವಿಬ್ಬರು ರೆಡಿ ಆಗ್ಬಿಟ್ಟು ಇನ್ನು ದೇವ್ರ ಮನೆ ಕೆಲಸ ಎಲ್ಲ ಏನೇನಿರುತ್ತೆ ಅದೆಲ್ಲ ಮುಗಿಸ್ಕೊಬಿಡೋಣ. ಆಮೇಲೆ ಅವಳು ಎದ್ಮೇಲೆ ಅವಳನ್ನೂ ರೆಡಿ ಮಾಡಿಕೊಂಡು ಕರ್ಕೊಂಡು ಹೋಗೋಣ ದೇವಸ್ಥಾನಕ್ಕೆ ಅಂತ ಅಷ್ಟು ಪ್ಲ್ಯಾನ್ ಇದೆ ಇವತ್ತು. ಆ್ಯಂಡ್ ಇವತ್ತು ಮುಖ್ಯವಾಗಿ ಇನ್ನೊಂದು ಕೆಲಸನೂ ಇದೆ. ನನ್ನ ಕೊಲೀಗ್ಸ್ ಆದಮೇಲೆ ನನ್ನ ಫ್ರೆಂಡ್ಸ್ ಆದರು. ಆ್ಯಂಡ್ ನಾನು ಆಲ್ರೆಡಿ ವೀಡಿಯೋದಲ್ಲಿ ಹೇಳಿದ್ದೀನಿ, ನಾನು ಆಲ್ಮೋಸ್ಟ್ 4 to 5 ಕಂಪನೀಸ್ ಚೇಂಜ್ ಮಾಡಿದ್ದೀನಿ. 4 to 5 ಕಂಪ್ನೀಸಲ್ಲಿ ವರ್ಕ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಅದರಲ್ಲಿ ನಾನೊಂದು ಕಂಪ್ನಿನಲ್ಲಿ ವರ್ಕ್ ಮಾಡ್ತಿದ್ದೆ, ಕ್ಯಾಪಿಟಾ ಇಂಡಿಯಾ ಅಂತ ಹೇಳ್ಬಿಟ್ಟು. ಸೊ ಆ ಕಂಪ್ನಿನಲ್ಲೇ ನನಗೆ ದೊಡ್ಡ ಗ್ಯಾಂಗ್ ಅಂತ ಸಿಕ್ಕಿದ್ದು ಫ್ರೆಂಡ್ಸು. ಸೊ ಅವರು ಆವತ್ತಿಂದ ಸ್ಟಾರ್ಟಾಗಿ ಇವತ್ತವರೆಗೂ ಲೈಕ್ ಟಚ್ಚಲ್ಲೇ ಇದ್ದಾರೆ ಎಲ್ಲರೂ. ಸೊ ಅದಕ್ಕೆ ರ್ಯಾಂಡಮಾಗಿ ಮೀಟ್ ಆಗೋಣ ಅಂತ ಹಾಗೆ ಮಾತಾಡಿಕೊಂಡು ಇವತ್ತು ಎಲ್ಲರೂ ಮೀಟ್ ಆಗ್ತಾ ಇದ್ದೀವಿ. ಸೊ ಅದೊಂದು. ಸೊ ನಾವು ಈ ಪ್ಲ್ಯಾನ್ ಮಾಡಿದ್ಮೇಲೆ ಅತ್ತೆ ಮಾವ ಊರಿಗೆ ಹೋಗೋದು ಡಿಸೈಡ್ ಆಗಿರೋದು. ಸೊ ಓಕೆ, ನೀನು ಹೋಗ್ಬಾ, ನಾನು ನೋಡ್ಕೋತೀನಿ ಅಂತ ಶ್ರೀ ಹೇಳಿದ್ದಾರೆ. ಸೊ ಹಾಗಾಗಿ ಏನೂ ಪ್ರಾಬ್ಲಮ್ ಇಲ್ಲ. ಶ್ರೀ ಹತ್ರ ಇದ್ರೂ ಶ್ರೀನೂ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾನೆ ಪಾಪುನ. ಸೊ ಇಷ್ಟು ಸದ್ಯಕ್ಕೆ ಇವಾಗಿರುವಂತಹ ಅಪ್ಡೇಟು. ಸೊ ಸ್ಟೇ ಟ್ಯೂನ್ಡ್, ಏನೇನೆಲ್ಲ ಆಗುತ್ತೆ ಇವತ್ತು ಅಂತ ಈ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಸೊ ನಾವು ನೈಟೇ ಮಲ್ಗೋಕ್ಕೆ ಮುಂಚೆನೇ ಏನೇನೆಲ್ಲ ಕ್ಲೀನ್ ಮಾಡಬೇಕಾಗಿತ್ತೋ ಅದೆಲ್ಲನೂ ಕ್ಲೀನ್ ಮಾಡಿಬಿಟ್ಟೆ ನಾವು ಮಲ್ಕೊಂಡಿದ್ದು ನಾನು ಶ್ರೀ. ಅತ್ತೆ ಮಾವ ನೆನ್ನೆ ಮಧ್ಯಾಹ್ನನೇ ಊರಿಗೆ ಹೋಗಿದ್ದಾರೆ. ಸೊ ಶ್ರೀ ಪಾಪು ಕೆಳಗಡೆ ರೂಮಲ್ಲಿ ಮಲ್ಕೊಂಡಿದ್ದಾರೆ. ಸೊ ಅದಕ್ಕೆ ಡೋರ್ ಕ್ಲೋಸ್ ಮಾಡಿದ್ದೀನಿ, ಯಾವುದೇ ಸೌಂಡ್ ಬರಬಾರ್ದು ಅಂತ ಹೇಳ್ಬಿಟ್ಟು. ಆ್ಯಂಡ್ ನೈಟೇ ಸಹ ಕಿಚನ್ನು ಸಹ ಕ್ಲೀನ್ ಮಾಡಿಬಿಟ್ಟು ನಾವು ಮಲ್ಕೊಂಡಿದ್ದು. ಸೊ ಅದಕ್ಕೆ ಏನು ಕ್ಲೀನ್ ಮಾಡುವಂತಹ ಕೆಲಸ ಏನೂ ಇಲ್ಲ. ಈಗ ಡೈರೆಕ್ಟಾಗಿ ಪೂಜೆದೇನು ಕೆಲಸ ಇದೆ ಅದನ್ನು ಮುಗಿಸ್ಕೊಂಡ್ರೆ ಆಯಿತು. ಸೊ ಅದಕ್ಕೆ ಫಸ್ಟು ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕಿದ್ದೀನಿ ಈಗ. ಸೊ ನೆಕ್ಸ್ಟು ಹೂವು ಎಲ್ಲ ಬಿಡಿಸ್ಕೊಂಬರ್ಬೇಕು. ನಮ್ಮ ಮನೆ ಮುಂದೆನೇ 2 ಗಿಡನ ಹಾಕ್ಕೊಂಡಿದ್ದೀವಿ, ದಾಸವಾಳದು, ಒಂದು ರೆಡ್ದು ಮತ್ತು ವೈಟದು. ಸೊ ಡೈಲಿ ಅದನ್ನೇ ನಾವು ಕಿತ್ತು ಪೂಜೆಗೆ ಅಂತ ಬಳಸೋದು. ಸೊ ನೆಕ್ಸ್ಟು ತುಳಸಿ ಕಟ್ಟೆ ಮತ್ತು ಬಾಗಿಲು ಹೊಸಲು ಅದನ್ನು ತೊಳೆದು ನಾವು ಅರ್ಶಿನ ಕುಂಕುಮ ಇಟ್ಟು ಮತ್ತು ಹೂವು ಇಡಬೇಕು. ಸೊ ಈಗ ಹೂವು ಎಲ್ಲ ಕಿತ್ಕೊಂಡ್ಬಂದಿದ್ದೀನಿ, ಗಿಡದಲ್ಲಿ ಎಷ್ಟಿತ್ತೋ ಅಷ್ಟೂ. ಸೊ ಬಾಗಿಲು ಸಹ ಕ್ಲೀನಾಗಿ ತೊಳೆದು ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಹೂವನ್ನು ಸಹ ಇಟ್ಟಿದ್ದೀನಿ. ಸೊ ಫಸ್ಟು ಈ ಕೆಲಸ ಆಗಿಬಿಟ್ರೆ ಆಮೇಲೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಸೊ ಇವಾಗ ದೇವ್ರ ಮನೆಯೂ ಅಷ್ಟೇ ಫುಲ್ ಕ್ಲೀನ್ ಮಾಡಿಕೊಂಡು ಪೂಜೆನೂ ಸಹ ಮಾಡಿದ್ದಾಯಿತು. ಇನ್ನೂ ಅಪ್ಪ ಮಗಳು ಎದ್ದಿಲ್ಲ, ಇನ್ನೂ ಮಲ್ಕೊಂಡೇ ಇದ್ದಾರೆ. ಸೊ ಅವ್ರು ಎದ್ದೊಳ್ಳಿ ಆರಾಮಾಗಿ ಅಂತ ಹೇಳ್ಬಿಟ್ಟು ನಾನು ಇರೋ ಕೆಲಸನೆಲ್ಲ ಮುಗಿಸ್ಕೊಂಡೆ. ಸೊ ಈಗ ಶ್ರೀ ಎದ್ದಿದ್ದಾನೆ, ನಮ್ಮ ಪಾಪನೂ ಸಹ ಎದ್ದಿದ್ದಾಳೆ. ಅವಳು ಸಹ ಆರಾಮಾಗಿ ಆಟ ಆಡ್ಕೊಂಡಿದ್ದಾಳೆ. ಆ್ಯಂಡ್ ಇವನು ಸಹ ಬಂದಿದ್ದಾನೆ, ಅಣ್ಣ. ಸೊ ಇವನು ಸಹ ಇವಾಗ ಊರಿಗೆ ಹೋಗ್ತಿದ್ದಾರೆ. ನಮ್ಮ ಅತ್ತೆ ಮಾವನೂ ಹೋಗಿದ್ದಾರಲ್ಲ ಅಲ್ಲೇ ಗೌರಿಬಿದನೂರಿಗೆ ಇವರು ಹೋಗ್ತಾ ಇರೋದು. ಅಲ್ಲಿ ತೇರು ನಡೀತಿದೆ. ಸೊ ಆ ಕಾರಣಕ್ಕೆ ಸೊ ಇವನೊಂದು 50 ನಿಮಿಷ ನಮ್ಮ ಮನೇಲಿ ಇರ್ತಾನೆ. ನಮ್ಮ ಪಾಪು ಎದ್ದಿದ ತಕ್ಷಣ ಹಾಲು ಕುಡಿಸಿ ಮತ್ತು ಒಂದು ವಾಕ್ ಕರ್ಕೊಂಡು ಹೋಗೋದು ರೂಢಿ ಮಾಡಿದ್ದೀವಿ ನಾವು. ಸೊ ಅದಕ್ಕೆ ಇವತ್ತು ತಾತ ಇಲ್ಲ ವಾಕ್ ಕರ್ಕೊಂಡು ಹೋಗೋದಕ್ಕೆ, ಅದಕ್ಕೆ ನಾವೇ ವಾಕ್ ಕರ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ಪಾಪುನ. ಆ್ಯಂಡ್ ಕೆಲವೊಂದು ಟೈಮ್ ನಾನು ಶ್ರೀ ಸ್ವಲ್ಪ ಫ್ರೀಯಾಗಿ ಮನೆಯಲ್ಲಿದ್ದರೆ ನಾವೇ ಕರ್ಕೊಂಡು ಹೋಗ್ತೀವಿ. ಆ್ಯಂಡ್ ಈ ಥರ ಅತ್ತೆ ಮಾವ ಯಾವಾಗಾದರೂ ಹೊರಗಡೆ ಹೋದಾಗ ನಾವು ಹೋಟೆಲಿಂದನೇ ತರಿಸ್ಕೋತೀವಿ ಬ್ರೇಕ್ಫಾಸ್ಟ್ನ. ಅತ್ತೆ ಮಾಡ್ತಾನೆ ಇರ್ತಾರೆ, ನಾವು ಅತ್ತೆ ಮಾಡಿದ ಊಟ ತಿಂತಾ ಇರ್ತೀವಿ. ಸೊ ಆ ಕಾರಣಕ್ಕೆ
ಆಲ್ಮೋಸ್ಟ್ ಇವಾಗ ಮಧ್ಯಾಹ್ನ ಆಗಿದೆ. ನಾನು ಹೇಳಿದೆ ವಿಡಿಯೋ ಸ್ಟಾರ್ಟಿಂಗಲ್ಲೇ, ಇವತ್ತು ನನ್ನ ಆಫೀಸ್ ಫ್ರೆಂಡ್ಸ್ ಏನಾಗಿದ್ದರು, ಫಸ್ಟ್ ಕೊಲೀಗ್ಸ್ ಆಗಿದ್ದರು, ಇವಾಗ ಫ್ರೆಂಡ್ಸ್ ಆಗಿದ್ದಾರೆ. ಆ್ಯಂಡ್ ಅದೇ ಬಾಂಡ್ ಇನ್ನೂ ಇದೆ. ಸೊ ಅವ್ರನ್ನೆಲ್ಲ ಮೀಟ್ ಆಗೋದಕ್ಕಂತ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ 9 years ಟುಗೆದರ್ನೆಸ್ ನಮ್ಮದು. ಸೊ ಫೈನಲಿ ಈ ಥರ ರೆಡಿ ಆಗಿದ್ದೀನಿ ನಾನು ಹೋಗೋದಕ್ಕೆ ಅಂತೇಳ್ಬಿಟ್ಟು. ಈಗ ಜಸ್ಟ್ ಒಂದು ಲಂಚ್ ಮೀಟ್ ಅಷ್ಟೇ, ಲಂಚ್ಗಂತ ಹೋಗಿ ಅಲ್ಲಿ ಮೀಟ್ ಮಾಡಿ ಬರೋದು. ಆ್ಯಂಡ್ ನಮ್ಮ ಪಾಪುನೂ ಸಹ ಎದ್ದಿದ್ದಾಳೆ, ಅವಳು ಇನ್ನೂ ನಿದ್ದೆನೂ ಮಾಡ್ತಾ ಇಲ್ಲ. ಸೊ ಶ್ರೀ ನೋಡ್ಕೋತಾನೆ, ಪರವಾಗಿಲ್ಲ, ಅವಳು ಆರಾಮಾಗಿ ಶ್ರೀ ಜೊತೆ ಇರ್ತಾಳೆ. ಸೊ ಫೈನಲಿ ನಾನು ಈ ಕ್ಲಿಪ್ಪಿಂಗ್ ತೊಗೋತಾ ಇರೋದು ಆಲ್ಮೋಸ್ಟ್ ನಾವೆಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದಾಗ. ನಾನು ಹೋಗಿದ್ದು ಇಂದ್ರಾನಗರಲ್ಲಿ ಇರುವಂತಹ ರೆಸ್ಟೋರೆಂಟ್ಗೆ ನಾಳೆ ಲಾಸ್ಟ್ ಪರ್ಸನ್ 1.5 hour ಆದಮೇಲೆ ನಾನು ರೀಚ್ ಆಗಿದ್ದು ಸ್ಪಾಟಿಗೆ. ಸ್ಟಾರ್ಟರ್ಸ್ ಎಲ್ಲ ಎಂಡ್ ಆಗೋ ಟೈಮ್ ಬಂದಿದ್ದು, ಬಟ್ ನಾನು ಹೋದ್ಮೇಲೆ ನಾನು ಸ್ಟಾರ್ಟರ್ಸ್ ಆರ್ಡರ್ ಮಾಡಿದ್ದು. ಪನ್ನೀರ್ ಟಿಕ್ಕಾ ಆರ್ಡರ್ ಮಾಡಿದ್ದೆ. ಅವ್ರು ಏನೇನು ಬೇಕು ಅದೆಲ್ಲ ಆರ್ಡರ್ ಮಾಡಿದ್ವಿ. ಬಟ್ ಲೇಟ್ ಆಗಿದ್ದು. ಆ್ಯಂಡ್ ಫೈನಲಿ ಲೈಕ್ ಕೆಲವೊಂದು ಡಿಶಸ್ ನಮ್ಗೆ ಏನು ಇಷ್ಟ ಆಗುತ್ತೆ, ಸೊ ಅದೆಲ್ಲ ನಾವು ಓಡ್ಕೊಂಡು ತಿಂದ್ಕೊಂಡು ಆ ಥರ ಟೈಮ್ ಪಾಸ್ ಮಾಡ್ತಾಯಿದ್ವಿ. ಆಬ್ವಿಯಸ್ಲಿ ಇಷ್ಟು ದಿನ ಆದಮೇಲೆ ಮೀಟ್ ಆಗ್ತಿದ್ದೀವಿ ಅನ್ನೋದಾದರೆ ಕ್ಯಾಶುವಲ್ ಟಾಕ್ಸ್ ಇರುತ್ತೆ. ಏನು ಕೆಲಸ ಮಾಡ್ತಿದ್ದೀರಾ, ಪ್ಯಾಕೇಜ್ ಎಷ್ಟಾಗಿದೆ, ಮನೆಯವ್ರು ಹೇಗಿದ್ದಾರೆ, ಪಾಪು ಹೇಗಿದೆ, ಲೈಫ್ ಹೇಗಿದೆ, ಲೈಕ್ ಈ ಥರನೇ ಚಿಟ್ಚಾಟ್ ಎಲ್ಲ ಮುಗಿಸ್ಕೊಂಡು ಈಗ ಫೈನಲಿ ನನ್ನ ಮನೆಗೆ ಅಂತ ಹೋಗ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ 5:30 ಆಗಿದೆ ಈ ಟೈಮು. ಸೊ ನೀವಲ್ಲಿ 1-2-3 hours ಮೀಟ್ ಮಾಡಿದ್ದು. ಸೊ ಫೈನಲಿ ಇವಾಗ ಮನೆ ರೀಚ್ ಆಗಿದ್ದೀನಿ. ನಾನು ಎಲ್ಲೇ ಹೋಗಲಿ ಮನೆಗೆ ರೀಚ್ ಆಗಿದ ತಕ್ಷಣ ಲೈಕ್ ನನ್ನ ನೈಟ್ ಡ್ರೆಸ್, ಮನೆಯಲ್ಲಿ ಯೂಸ್ ಮಾಡುವಂಥ ಡ್ರೆಸ್ ನಾನು ಹಾಕ್ಕೋಬೇಕು. ಆ್ಯಂಡ್ ಏನೇನೆಲ್ಲ ಜ್ಯುವೆಲರಿ ಏನಾದ್ರು ಹಾಕ್ಕೊಂಡು ಹೋಗಿದ್ರೆ ಸೊ ಅದೆಲ್ಲ ನಾನು ರಿಮೂವ್ ಮಾಡಿಬಿಡ್ತೀನಿ. ಆ್ಯಂಡ್ ಫ್ರೀ ಏರ್ಸ್ ಬಿಟ್ಟಿರ್ತೀನಿ ನಾನು ಹೊರಗಡೆ ಹೋಗ್ಬೇಕಾದ್ರೆ. ಸೊ ಬಂದಿದ ತಕ್ಷಣ ನಾನು ಜಡೆ ಹಾಕ್ಕೋತೀನಿ, ನಂಗೆ ಅದು ಕಂಫರ್ಟಬಲ್ ಅಂತ ಅನಿಸುತ್ತೆ. ಸೊ ಈಗ ಈವ್ನಿಂಗ್ ಆಗಿದೆ. ಶ್ರೀ ಟೀ ಮಾಡ್ತಿದ್ದಾನೆ. ಸೊ ಆ ಟೈಮ್ ಅಷ್ಟರಲ್ಲಿ ನಾನು ದೀಪ ಬೆಳಗೋಣ ಅಂತೇಳ್ಬಿಟ್ಟು ಸಂಜೆ ಆಗಿದೆಯಲ್ಲ, ಸೊ ಈಗಿದು ಫ್ರೆಶ್ ಅಪ್ ಸಹ ಆಗಿದ್ದೆ ಆ ಕಾರಣಕ್ಕೆ. ಆ್ಯಂಡ್ ಟೈಮ್ ಈಗ ಆಲ್ಮೋಸ್ಟ್ 8 o'clock ಆಗಿದೆ. ನಮ್ಮ ಅತ್ತೆ ಮಾವ ಸಹ ಆನ್ ದ ವೇ ಇನ್ನೇನು ಬರ್ತಾರೆ. ಸೊ ಬಂದಮೇಲೆ ಅವ್ರು ಮತ್ತೆ ಅಡುಗೆ ಮಾಡೋದೆಲ್ಲ ಅವ್ರಿಗೆ ಎಲ್ಲ ಆಗೋದಿಲ್ಲ. ಮಾಡ್ತಾರೆ, ಯೂಶ್ವಲಿ ಹಂಗೆ ಮಾಡೋದು. ಅವ್ರು ಎಲ್ಲೇ ಹೋಗಿ ಬಂದ್ರೂ ಫಸ್ಟ್ ಅಡುಗೆ ಮಾಡಿಕೊಡ್ತಾರೆ. ಬಟ್ ಅವ್ರು ಬರೋ ಅಷ್ಟರಲ್ಲಿ ಸಾಂಬಾರು ಮಾಡಿಬಿಟ್ರೆ ಈಸಿಯಾಗಿರುತ್ತೆ. ಜಸ್ಟ್ ರೈಸ್ ಒಂದು ಇಟ್ಕೊಳ್ಳೋಣ ಅಂತೇಳ್ಬಿಟ್ಟು ಒಂದು ಸಾಂಬಾರು ಮಾಡ್ತಾಯಿದ್ದೀನಿ. ಇದು ರೆಗ್ಯುಲರಾಗಿ ನಾನು ಶ್ರೀ ಇಬ್ಬರೇ ಇರಬೇಕಾದ್ರೆ ನಾನು ಮಾಡ್ತಾ ಇದ್ದಿದ್ದಂಥ ಸಾಂಬಾರು. ವೆರಿ ಈಸಿ. ಜಸ್ಟ್ ಆಲೂಗಡ್ಡೆ, ಈರುಳ್ಳಿ, ಟೊಮೆಟೊ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಇದಿಷ್ಟು ಕುಕ್ಕರ್ಗೆ ಹಾಕಿ ಬೇಯಿಸಿ ಮತ್ತು ನೀರು ಏನು ಎಕ್ಸ್ಟ್ರಾ ಇರುತ್ತೆ ಅದನ್ನೊಂದು ಬಗೆಸ್ಕೊಂಡು ಇದನ್ನು ಮಾಡಿ ಮತ್ತೆ ಆ ನೀರನ್ನ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿ, ನಮ್ಗೆ ಏನಾದರೂ ತೆಳು ಬೇಕಂದರೆ ಇನ್ನೂ ಸ್ವಲ್ಪ ನೀರು ಹಾಕೋದು, ಇಲ್ಲ ಗಟ್ಟಿಗೆ ಬೇಕು ಅಂದರೆ ಅಷ್ಟಕ್ಕೇ ಒಗ್ಗರಣೆ ಹಾಕೋದು. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ರೈಸ್ಗಾಗಲಿ ಮುದ್ದೆಗಾಗಲಿ. ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.